ನಾನು ಯಾರು ಗೊತ್ತಾ? ನಾನು ವ್ಯಸನ ರಾಜ. ಈ ಜಗತ್ತಿನಲ್ಲಿ ನನ್ನನ್ನು ತಿಳಿಯದ ಮನುಷ್ಯನೇ ಇಲ್ಲ. ಎಲ್ಲರ ಮನಸ್ಸಿನಲ್ಲೂ ನನ್ನದೇ ರಾಜ್ಯ. ನಿಧಾನವಾಗಿ ಸಾಯಿಸುವಂತಹ ಸಿಹಿ ವಿಷ ನಾನು. ನನ್ನ ಅಧೀನರಾದ ಮೂರ್ಖ ಮನುಷ್ಯರು ತಮ್ಮ ಸಾವನ್ನು ತಾವೇ ಸ್ವಾಗತಿಸುತ್ತಾರೆ. ನಾನು ಸ್ವರ್ಗದಂತಿರುವ ಮನುಷ್ಯರ ಜೀವನವನ್ನು ನರಕವನ್ನಾಗಿ ಬದಲಾಯಿಸುತ್ತೇನೆ. ಎಲ್ಲ ಆಸ್ಪತ್ರೆಗಳು ನನ್ನ ಕಾರಣ ರೋಗಿಗಳಿಂದ ತುಂಬಿ ತುಳುಕುತ್ತಿವೆ. ಮೃದು ಸ್ವಭಾವದ ಮನುಷ್ಯರನ್ನು ಮೃಗಗಳಿಗಿಂತಲೂ ಕ್ರೂರಿಗಳನ್ನಾಗಿ ಮಾಡಿದ್ದೇನೆ. ಎಲ್ಲೆಲ್ಲಿಯೂ ನಾನೇ ನಾನು, ಎಲ್ಲೆಲ್ಲಿಯೂ ನನ್ನದೇ ರಾಜ್ಯ. ಹೇ ವ್ಯಸನ ರಾಜ, ನೀನು ದುರ್ಬಲರನ್ನು ನಿನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದೀಯಾ? ನಿನ್ನಲ್ಲಿ ಯಾಕೆ ಇಂಥ ಕ್ರೂರಗುಣ? ಈಗ ನಿನ್ನ ಅಂತಿಮ ಸಮಯ ಸಮೀಪಿಸಿದೆ. ನಿನ್ನ ಪಾಪದ ಕೊಡ ತುಂಬಿ ಒಡೆಯುವ ಸಮಯ ಬಂದಿದೆ. ತಿಳಿದುಕೋ ಅಜ್ಞಾನಿ. ಏ ಮುಗ್ಧ ಬಾಲಿಕ, ನಿನಗೇನು ಗೊತ್ತು ನನ್ನ ರಾಜ್ಯದ ಮಹಿಮೆ? ಈ ಮನುಷ್ಯರು ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಾರೆ. ನಾನಿಲ್ಲದೆ ಅವರಿಗೆ ನೆಮ್ಮದಿಯೂ ಇಲ್ಲ, ಖುಷಿಯೂ ಇಲ್ಲ. ಹೇ ನನ್ನ ಪ್ರಾಣ ಮಿತ್ರರಾದಂತಹ ಪಾನ್ ಪರಾಗ್, ಬೀಡಿ, ಸಿಗರೇಟ್, ಗಾಂಜಾ, ಸಾರಾಯಿ, ಬನ್ನಿ, ತಮಗೆಲ್ಲ ಹೃದಯ ತುಂಬಿದ ಸ್ವಾಗತ. ಬನ್ನಿ, ಇವರಿಗೆ ನಿಮ್ಮ ಪರಿಚಯ ಕೊಡಿ. ತಮ್ಮ ತಮ್ಮ ಮಹಿಮೆಯನ್ನು ವರ್ಣಿಸಿ ಬನ್ನಿ, ಬನ್ನಿ, ಬನ್ನಿ. ओ खई के पान बनारस वाला. ನಾನು ತಂಬಾಕು, ಮತ್ತೇನು ಬೇಕು? ಬಿದ್ದರೆ ನನ್ನ ಬಲೆಗೆ ಬಿಡೋದಿಲ್ಲ ಕೊನೆಯವರೆಗೆ. ನಾನು ತಂಬಾಕು. ನಾನು ತುಂಬಾ ಅಗ್ಗದ ಬೆಲೆಯಲ್ಲಿ ಅತ್ಯಂತ ಸುಲಭವಾಗಿ ಸಿಗುವಂತಹ ತಂಬಾಕು. ನಾನು ತಂಬಾಕು ಸೇವನೆ ಮಾಡುವವರಿಗೆ ವಿಶೇಷವಾದ ಕಾಣಿಕೆ ಕೊಡುತ್ತೇನೆ. ನಿಮಗೆ ಗೊತ್ತಾ? ಕೆನ್ನೆಯ ಮಾಂಸವನ್ನು ಸವಿಸುತ್ತೇನೆ, ಹಲ್ಲಿನ ದವಡೆಯನ್ನು ಹರಿದು ನಾಶಪಡಿಸುತ್ತೇನೆ, ಒಂದು ತುತ್ತು ಅನ್ನ ತಿನ್ನದ ಹಾಗೆ ಮಾಡುತ್ತೇನೆ, ಯುವಕರನ್ನು ಮುದಕರ ಹಾಗೆ ಬದಲಿಸುತ್ತೇನೆ. ನನ್ನಿಂದ ಬಾಯಿ ಕ್ಯಾನ್ಸರ್, ಗಂಟಲು ಕ್ಯಾನ್ಸರ್, ಕರಳು ಕ್ಯಾನ್ಸರ್ ಬರುತ್ತದೆ. ತಂಬಾಕು ಸೇವನೆಯಿಂದ ಸಾವಿನ ಸಂಖ್ಯೆಯಲ್ಲಿ ಜಗತ್ತಿನಲ್ಲೇ ಭಾರತ 3ನೇ ಸ್ಥಾನವನ್ನು ಗಳಿಸಿದೆ. ಕೇಳಿದಿರಾ ನನ್ನ ಮಹಿಮೆ? ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ದುಡಿಯೋದೇ ನನ್ನ ವೀಕ್ನೆಸ್. ನಾನು ಹೆಂಡ, ನನ್ನನ್ನು ಕುಡಿದವರಿಗೆ ಬೀಳುತ್ತೆ ದಂಡ. ಆಗುತ್ತಾರೆ ದಂಡ ಪಿಂಡ. ಬ್ರಾಂದಿ, ರಮ್ಮು, ಬೀರ್, ವೈನ್, ಜಿನ್ ಎಲ್ಲವೂ ನನ್ನ ಹೆಸರುಗಳೇ. ನಾನು ಸರಾಯಿ, ಕುಡಿದವರನ್ನು ಮಾಡುತ್ತೇನೆ ಬಡಪಾಯಿ. ನನ್ನ ನಶೆಯಲ್ಲಿ ಗಾಡಿ ಓಡಿಸಿ ದಾರಿಯನ್ನೇ ತಪ್ಪಿಸುತ್ತೇನೆ. ಎಲ್ಲ ಸಮಾರಂಭಗಳಲ್ಲೂ ನಾನೇ ಬೇಕು. ನನಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡು. ಹುಟ್ಟಿದರೂ ನಾನೇ ಬೇಕು, ಸತ್ತಾಗಲೂ ನಾನೇ ಬೇಕು. ಗೊತ್ತಾ, ನಿಮ್ಮ ಎಲ್ಲ ಬೀದಿ ಬೀದಿಯಲ್ಲೂ ನನ್ನ ಅಂಗಡಿಗಳು ಇರುತ್ತವೆ. ನಾನು ಎಲ್ಲಿ ಹೋಗುತ್ತೀನಿ ಅಲ್ಲಿ ಸುಖ ಸಂಸಾರದಲ್ಲಿ ಜಗಳ ಮಾಡಿಸುತ್ತೇನೆ. ಸಂಸಾರ ಒಡೆದು ಚೂರು ಚೂರಾಗಿ ದುಃಖ ಸಂಸಾರ ಆಗುತ್ತೆ. ಬಿಟ್ರಿ ಸಿಗರೇಟ್, ತಂಬಾಕು, ಬೀಡೆ, ಬಿಟ್ರಿ ಗಾಂಜಾ ತೆಲುತ್ತದೆ ಬಾಡೆ.
ನಾನು ಡ್ರಗ್ಸ್, ಹಿರೋಯಿನ್, ಬ್ರೌನ್ ಶುಗರ್, ಗಾಂಜಾ ಇವೆಲ್ಲ ನನ್ನ ಹೆಸರುಗಳೇ. ನಾನು ತುಂಬಾ ತುಂಬಾ ದುಬಾರಿ. ನಾನು ಸಿಕ್ಕರೂ ಸಂಕಟ, ಸಿಗದೇ ಇದ್ದರೂ ಸಂಕಟ. ನನ್ನನ್ನು ಪಡೆಯಲು ಸುಳ್ಳು ಹೇಳುವುದು, ಕಳ್ಳತನ ಮಾಡುವುದು, ಕೊಲೆ ಮಾಡುವುದಕ್ಕೂ ಸಹ ಹಿಂಜರಿಯುವುದಿಲ್ಲ. ಕೋಟ್ಯಾಧಿಪತಿಯನ್ನು ರೋಡ್ಪತಿ ಮಾಡಿದ್ದೇನೆ. ನಾನು ಡ್ರಗ್ಸ್, ನಾನು ಡ್ರಗ್ಸ್, ನಾನು ಡ್ರಗ್ಸ್. ನಾನು ಸಿಗರೇಟ್. ನಾನು ತೋರಿಸ್ತೀನಿ ಸಾವಿನ ಗೇಟ್. ಯುವಕರೆಲ್ಲರೂ ಈ ಸಿಗರೇಟಿನ ಚಟಕ್ಕೆ ದಾಸರಾಗಿದ್ದಾರೆ. ನಾಗರಿಕ ಜಗತ್ತಿನ ಎಲ್ಲ ಯುವಕ ಯುವತಿಯರು ಸಿಗರೇಟ್ ಸೇದುವುದನ್ನು ಅತ್ಯಂತ ಹೆಮ್ಮೆಯ ಅನುಭವ ಮಾಡುತ್ತಾರೆ. ಸಿಗರೇಟ್, ಬೀಡಿ, ಸಿಗಾರ್ ಎಲ್ಲ ನನ್ನ ಹೆಸರೇ. ನಾನು ಸಿಗರೇಟ್. ತೋರಿಸ್ತೀನಿ ಸಾವಿನ ಗೇಟ್. ಟಿಬಿ, ಲಂಗ್ಸ್ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್ ಈ ಎಲ್ಲ ಕಾಯಿಲೆಗಳು ನನ್ನ ಬಹುಮಾನ. ತೋರಿಸ್ತೀನಿ ಸಾವಿನ ಗೇಟ್. ಏ ಬಾಲೆ, ಕೇಳಿದೆಯಾ ನನ್ನ ರಾಜ್ಯಭಾರ ಹೇಗೆ ನಡೆಯುತ್ತೆ ಅಂತ? ಎಲ್ಲೆಲ್ಲೂ ನಾನೇ ಸರ್ವಸ್ವ, ನಾನೇ ಸರ್ವವ್ಯಾಪಿ. ನನ್ನ ವಿಜಯವನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ವ್ಯಸನಿಗಳು ನನ್ನನ್ನು ಬಿಡುವುದಿಲ್ಲ. ಮತ್ತೆ ನಾನು ಅವರನ್ನು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ. ಹೇ ವ್ಯಸನ ರಾಜ, ಇದೆಲ್ಲವೂ ನಿನ್ನ ಭ್ರಮೆ, ಹಗಲುಗನಸು. ನೀ ಇನ್ನೂ ತಿಳಿದಿಲ್ಲ. ಸರ್ವಶಕ್ತಿವಂತನಾದ ಭಗವಂತ ಅಶುದ್ಧರನ್ನು ಶುದ್ಧ ಮಾಡುವರು. ಎಲ್ಲರ ಪ್ರಭು ಅವರೇ. ಇವರನ್ನೇ ನಾವು ಈಶ್ವರ, ಅಲ್ಲ, ದೇವರು, ಗಾಡ್, ಪರಮಪಿತ ಮತ್ತು ಭಗವಂತ ಎಂದು ಕರೆಯುತ್ತೇವೆ. ಆ ಪರಮರಕ್ಷಕ ಪರಮಾತ್ಮ ಈ ಧರೆಗೆ ಬಂದು ಅವಿನಾಶಿ ರುದ್ರ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ. ಇಲ್ಲಿ ಸಾಮಾನ್ಯ ಜನರು ತಮ್ಮ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ತ್ಯಾಗ ಮಾಡುತ್ತಾರೆ. ಜ್ಞಾನ ಯೋಗದ ಶಕ್ತಿಯಿಂದ ಹೊಸ ಪ್ರಪಂಚ ಸ್ಥಾಪಿಸುವುದಕ್ಕಾಗಿ ಭಗವಂತನ ಜೊತೆ ಕೈ ಜೋಡಿಸಿದ್ದಾರೆ. ಹೇ ನಶೆಯ ರಾಜ, ನಾನು ನಿನಗೆ ಎಚ್ಚರಿಕೆ ನೀಡುತ್ತೇನೆ. ನಿನ್ನ ದುಷ್ಟ ಶಕ್ತಿ ಈ ದೈವ ಶಕ್ತಿಯ ಮುಂದೆ ನಾಶವಾಗುತ್ತದೆ. ಈಗ ನಿನ್ನ ಆಟ ಮುಗಿಯಿತು. ಸಹೋದರ ಸಹೋದರಿಯರೇ, ನೀವು ಯೋಚಿಸುತ್ತೀರಾ, ನಿಮಗೆ ಗೊತ್ತಾ, ನೀವು ಪೂಜಿಸುವಂತ ದೇವಾಲಯದ ದೇವತೆಗಳು ಇದೇ ಭಾರತ ಭೂಮಿಯಲ್ಲಿ ಚೈತನ್ಯ ದೇವಿ ದೇವತೆಗಳಾಗಿ ರಾಜ್ಯ ಮಾಡಿದ್ದರು. ಇಂತಹ ಸ್ವರ್ಗದ ಭಾರತ ಈಗ ವ್ಯಸನಗಳಿಂದ ನರಕವಾಗಿದೆ. ಅನೇಕ ಚಿಕ್ಕ ವಯಸ್ಸಿನ ಮಹಿಳೆಯರು ವಿಧವೆಯರಾಗಿದ್ದಾರೆ, ಅನಾಥರಾಗಿದ್ದಾರೆ. ವ್ಯಸನಗಳಿಂದ ಅನೇಕ ಕಾಯಿಲೆಗಳಿಂದ ನರಳುತ್ತಿದ್ದಾರೆ. ಬಡತನದ ಬೇಗೆಯಿಂದ ಬಳಲುತ್ತಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಸ್ವಾಗತ ಕೋರುತ್ತೇನೆ. ಬನ್ನಿ, ಇಲ್ಲಿ ರಾಜಯೋಗದ ಧ್ಯಾನದಿಂದ
ತಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ತಂದುಕೊಳ್ಳಿ. ತಮ್ಮ ಜೀವನದಲ್ಲಿ ಸುಖ ಶಾಂತಿಯ ಅನುಭವ ಮಾಡಿ. ಇದೇ ನಾವು ಸಹೋದರಿಯರ ನಮ್ರ ನಿವೇದನೆ. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಬನ್ನಿ ಬನ್ನಿ, ತಾವು ಬನ್ನಿ, ತಮ್ಮವರೆಲ್ಲರನ್ನೂ ಕರೆದು ತನ್ನಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಕೇಳಿರಿ ಕೇಳಿರಿ, ವಯಸ್ಸಾದವರೇ ಕೇಳಿರಿ, ಯುವಕರೇ ಕೇಳಿರಿ, ಚಿಕ್ಕವರೇ ಕೇಳಿರಿ. ನಿಮ್ಮ ಕಿವಿಯ ತೆರೆದು ಗಮನವಿಟ್ಟು ಕೇಳಿರಿ. ನಿಮ್ಮ ಕಿವಿಯ ತೆರೆದು ಗಮನವಿಟ್ಟು ಕೇಳಿರಿ. ನಿಶಾ ಅನ್ನೋ ಸುಳಿಗೆ ಸಿಕ್ಕಾಕೊಂಡವರೇ ಕೇಳಿರಿ. ಅತಿ ವೇಗವಾಗಿ ಜೀವ ಕಳ್ಕೊಂತೀರ ಕೇಳಿರಿ.